ಈ ವಿದ್ಯುತ್ ವಾಣಿ ಇದು ಸರ್ಕಾರದ ಅಂತರ್ವಾಣಿ ಆಗಬೇಕಾಗಿದೆ. ಸರ್ಕಾರದ 5 ಎಸ್ಕಾಂಗಳ ಮೇಲೆ ಸರಿಸುಮಾರು 1 ಲಕ್ಷ ಕೋಟಿ ರೂಪಾಯಿ ಹೊರೆ ಇದೆ. ಬರೋಬ್ಬರಿ 1 ಲಕ್ಷ ಕೋಟಿ ಬರ್ಡನ್ ಅಂತ ಪ್ರೈವೇಟೈಸೇಷನ್ಗೆ ಪಿತೂರಿ ಮಾಡಲಿಕ್ಕೆ ನೀವು ಮುಂದಾಗ್ತಾ ಇದ್ದೀರಲ್ಲ. ಮೆಸ್ಕಾಂ ಬಿಟ್ರೆ ಬೆಸ್ಕಾಮು, ಚೆಸ್ಕಾಂ ಬಿಟ್ರೆ ಇಸ್ಕಾಮು, ಒಟ್ನಲ್ಲಿ ಹಿಸುಕಿ ಏನೋ ಮಾಡ್ತಾ ಇದ್ದೀರಾ. ಚೆಸ್ಕಾಮು, ಹೆಸ್ಕಾಮು, ಜೆಸ್ಕಾಂ ನಷ್ಟನೇ 35,000 ಕೋಟಿ ಇದೆ. ಸರ್ಕಾರ ಸೇರಿದಂತೆ ವಿವಿಧ ಮೂಲಗಳಿಂದ ಎತ್ತಿದ ಸಾಲ ಅಂದಾಜು 50,000 ಕೋಟಿ ರೀ. ಗ್ರಾಹಕರ ಠೇವಣಿ 12,000 ಕೋಟಿ ರೂಪಾಯಿ ಸೇರಿ ಸರಿಸುಮಾರು 1 ಲಕ್ಷ ಕೋಟಿ ಖೋತ. ಸರ್ಕಾರದ 5 ಎಸ್ಕಾಂಗಳ ಮೇಲೆ ಸರಿಸುಮಾರು 1 ಲಕ್ಷ ಕೋಟಿ ಖೋತ, 1 ಲಕ್ಷ ಕೋಟಿ ಹೊರೆ ಬರೆ. ಇದು ಖರೆ. ಐ ರಿಪೀಟ್, 1 ಲಕ್ಷ ಕೋಟಿ ಹೊರೆ ಬರೆ. ಇದು ಖರೆ. ಇದುವೇ ವಿದ್ಯುತ್ ಖಾಸಗೀಕರಣಕ್ಕೆ ನೆಪ ಆಗಿದೆ. ನೋಡಿ ಹಿಂಗಿದೆ. ಗ್ರಾಹಕರ ಠೇವಣಿ 12,000 ಕೋಟಿ ಸೇರಿ ಸರಿಸುಮಾರು 1 ಲಕ್ಷ ಕೋಟಿ ಖೋತಾರಿ. ಐ ರಿಪೀಟ್, ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, 1 ಲಕ್ಷ ಕೋಟಿ. ನೋಡಿ ನಷ್ಟದಲ್ಲಿ ಈಗಾಗಲೇ 4 ಎಸ್ಕಾಂ 34,980 ಕೋಟಿ ರೂಪಾಯಿ. ಅಬ್ಬಬ್ಬಬ್ಬ. ಪಡೆದಿರೋ ಸಾಲ ಎಷ್ಟು ಗೊತ್ತೇನು? ನೀವು ಸ್ಕ್ರೀನಲ್ಲಿ ಗಮನಿಸ್ಬೋದು. 47,993 ಕೋಟಿ ರೂಪಾಯಿ ಇದು ಪಡೆದಿರೋ ಸಾಲ. ಗ್ರಾಹಕರ ಭದ್ರತಾ ಠೇವಣಿ ಎಷ್ಟಿದೆ ಅಂದರೆ 11,371 ಕೋಟಿ ರೂಪಾಯಿ. ಅಂದರೆ ಇಲ್ಲಿ ಇಲಾಖೆ ಮೇಲೆ ಎಷ್ಟು ಹೊರೆ ಬೀಳ್ತಾ ಇದೆ? ಇಲಾಖೆ ಮೇಲಿನ ಒಟ್ಟು ಹೊರೆ, ಒಟ್ಟು ಬರ್ಡನ್ 94,334 ಕೋಟಿ ರೂಪಾಯಿ. ಅಂದರೆ ಸರಿಸುಮಾರು 1 ಲಕ್ಷ ಕೋಟಿ ರೂಪಾಯಿ. ಹಿಂಗಿದೆ. ಇದು ಅಂಕಿಅಂಶದ ಲೆಕ್ಕಾಚಾರ, ಅಂಕೆ ಸಂಖ್ಯೆಗಳ ಲೆಕ್ಕಾಚಾರ. ಎಸ್, ಹಾಗಾದ್ರೆ ರಾಜ್ಯದ ಎಸ್ಕಾಂಗಳಿಗೆ ಪ್ರೈವೇಟೈಸೇಷನ್ ಎಂಬ ಮರಣ ಶಾಸನ. ಕೆಪಿಟಿಸಿಎಲ್ ಸಿಬ್ಬಂದಿಗೆ ಮಾತ್ರ ಅಲ್ಲ, ಕರೆಂಟ್ ಗ್ರಾಹಕರಿಗೂ ಶಾಕ್. ಫಿಕ್ಸ್ ಖಚಿತ. ಇದು ಒಂದು ಸಲ ವಿದ್ಯುತ್ ಸರಬರಾಜು ವಲಯ ಖಾಸಗೀಕರಣ ಆದ್ರೆ ಏನಾಗುತ್ತೆ ಗೊತ್ತಾ? ಗಾನ್ ಕೇಸ್ ಅಂತೀವಲ್ಲ, ಮುಗಿದು ಹೋಯ್ತು. ನಿಮ್ಮ ಕೈಯಲ್ಲಿ ಜುಟ್ಟು ಇಲ್ಲ, ಜನಿವಾರನೂ ಇಲ್ಲ, ಲಂಗು ಇಲ್ಲ, ಲಗಾಮು ಇಲ್ಲ. ಬರೀ ವಿದ್ಯುತ್ ಇಲಾಖೆ ಮಾತ್ರ ಅಲ್ಲ, ಜನಸಾಮಾನ್ಯರಿಗೂ ಈ ಪ್ರೈವೇಟ್ ಹೀಟ್ನ ಶಾಕ್ ಇದೆಯಲ್ಲ, ಆ ತಾಪಮಾನ ಇದೆಯಲ್ಲ, ಅದು ತಾಗುತ್ತೆ. ಒಂದು ಹಂತದವರೆಗೂ ಸುಮ್ಮನೆ ಖಾಸಗಿ ಕಂಪನಿಗಳು ಸುಮ್ಮನೆ ಇರ್ತಾವೆ. ಆಟ ಆಮೇಲೆ ಶುರು ಮಾಡ್ಕೊಳ್ತಾವೆ. ಬೇಕಾಬಿಟ್ಟು ಕರೆಂಟ್ ರೇಟ್ ಜಾಸ್ತಿ ಮಾಡ್ತಾವೆ. ಪವರ್ ಸಪ್ಲೈನಲ್ಲೂ ಪ್ರೈವೇಟಾಗಿ ಆಟ ಆಡ್ತಾವೆ. ಇದು ಹೆಂಗೆ? ಸಾಮಾನ್ಯ ಜನರಿಗೆ, ರೈತರಿಗೆ, ಉದ್ಯಮಿಗಳಿಗೆ, ವ್ಯಾಪಾರಿಗಳಿಗೆ ಏನು ಸಂಕಟ ಇಲ್ಲದೆ ಇರುತ್ತಾ? ಸಂಕಟ, ಸಂಕಷ್ಟ ಎಲ್ಲವೂ ಕೂಡ ಅಕಟಕಟ ಅನ್ಬೇಕಾಗತ್ತೆ. ಆಮೇಲೆ ದಿಸ್ ಇಸ್ ದ ನ್ಯೂಸ್. ಅಂದರೆ ರಾಜ್ಯ ಸರ್ಕಾರವನ್ನು ಎಚ್ಚರಿಸಬೇಕಾಗಿರುವಂಥ ಕೆಲಸ ನಮ್ಮದು, ನಿಮ್ಮದು ಅಲ್ವೇನ್ರಿ? ಹಿಂಗಾಗಿ ಧರಣಿ ಕೂರ್ತಾರೆ. ಯಾಕಂತ ಹೇಳಿದ್ರೆ ಮುಂದೆ ಆಗಬಹುದಾದಂಥ ಎಲ್ಲ ಸಂಕಷ್ಟಗಳನ್ನು, ಸವಾಲುಗಳನ್ನು ಅದನ್ನು ಕಣ್ಮುಂದೆ ತಂದುಕೊಂಡ್ರೆ ಶಾಕ್ ಈಗಲೇ ಹೊಡೆದು ಬಿಡುತ್ತೆ. ಹಂಗಿರುತ್ತೆ. ಹಾಗಾಗಿ ಖಾಸಗೀಕರಣ ಮಾಡೋದು, ಇವರೇನೋ ಕೈ ತೊಳ್ಕೊಂಡು ಬಿಡ್ತಾರೆ, ಏನೋ ಮಾಡಿ ಅಂತ ಹೇಳಿ. ಆದರೆ ಬರೇ ಬೀಳೋದು ಯಾರ ಮೇಲೆ? ಸಾಮಾನ್ಯರ ಮೇಲೆ, ನಿಮ್ಮ ಮೇಲೆ. ಆಯಿತು, ದೊಡ್ಡವರು, ದುಡ್ಡಿರೋರು, ಉದ್ಯಮಿಗಳು ಏನೋ ಕಟ್ತಾರ, ಅವ್ರಿಗೇನಿದು, ಅವರು ಮತ್ತೇನೋ ಆಟ ಆಡ್ಕೋಬೋದು. ಎಸ್, ಲೆಟ್ಸ್ ಮೂವಿಂಗ್ ಆನ್. ವಿದ್ಯುತ್ ಸರಬರಾಜು ಪ್ರೈವೇಟೈಸೇಷನ್ ಗೃಹಜ್ಯೋತಿಗೂ ಗುನ್ನ ಗ್ಯಾರಂಟಿ. ಐ ರಿಪೀಟ್, ಪ್ರೈವೇಟೈಸೇಷನ್ ಗೃಹಜ್ಯೋತಿಗೆ ಗುನ್ನ ಗ್ಯಾರಂಟಿ. ಜನಪರ ಸರ್ಕಾರಗಳ ಸಬ್ಸಿಡಿ ಸ್ಕೀಮ್ಗಳು ಸೇರಿದಂತೆ ಎಲ್ಲ ಫ್ರೀ ಕರೆಂಟ್ಗೂ ಕೂಡ ಗುನ್ನ ಫಿಕ್ಸ್. ಖೋತ ಗೋವಿಂದ. ಪವರ್ ಸಪ್ಲೈ ಮಾಡೋಕೆ ಪ್ರೈವೇಟ್ನವ್ರಿಗೆ ಅಂದರೆ ಖಾಸಗೀಕರಣ ಮಾಡೋಕೆ ಅವಕಾಶ ಸಿಕ್ಕಲ್ಲಿ ಅಲ್ಲೋಲ ಕಲ್ಲೋಲ. ಇದು ಬರೆದಿಟ್ಕೊಳ್ಳಿ. ರೈತರು ಅಂತ ನೋಡಲ್ಲ, ಬಡವರು ಅಂತ ನೋಡಲ್ಲ, ದೊಡ್ಡವರು ಅಂತ ನೋಡಲ್ಲ, ಕೈಗಾರಿಕೆನೂ ನೋಡಲ್ಲ, ಯಾವ ಇಂಡಸ್ಟ್ರಿನೂ ನೋಡಲ್ಲ, ಜನರನ್ನು ಬಿಡಲ್ಲ. ವಿದ್ಯುತ್ ಕ್ಷೇತ್ರಕ್ಕೆ ಖಾಸಗಿ ಕಂಪನಿಗಳು ಎಂಟ್ರಿ ಆದರೆ ಬೇಕಾಬಿಟ್ಟಿ ಕರೆಂಟ್ ರೇಟ್, ಪಂಪ್ ಸೆಟ್ ಸಬ್ಸಿಡಿ ಕೂಡ ಖತಮ್ ಆಗುತ್ತೆ. ಮನೆಗೆ ಫ್ರೀ ಕರೆಂಟ್ ಏನಿದೆಯಲ್ಲ ಅದಕ್ಕೂ ಕೂಡ ಗುನ್ನ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಆಮೇಲೆ ಶಾಕ್ ಅನುಭವಿಸಲೇಬೇಕಾಗತ್ತೆ. ದಿಸ್ ಇಸ್ ದ ನ್ಯೂಸ್, ದಿಸ್ ಇಸ್ ದ ಪಾಯಿಂಟ್ ಟು ಬಿ ಡಿಸ್ಕಸ್ಡ್. ವಿದ್ಯುತ್ ಸರಬರಾಜು ಪ್ರೈವೇಟೈಸೇಷನ್ ಆದರೆ ಏನೆಲ್ಲ ಅನಾಹುತಗಳಾಗುತ್ತವೆ, ಯಾಕೆ ಇದು ಖಾಸಗೀಕರಣ ಆಗಬಾರ್ದು ಅಂತ ಹೇಳ್ತಾ ಇದ್ದೀವಿ, ಯಾಕೆ ಎಲ್ಲರೂ ಧರಣಿ ಕೂತ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ದಿಸ್ ಇಸ್ ದ ರೀಸನ್.
ಅವ್ರು ಏನು ಬೇಕಾದರೂ ಮಾಡ್ತಾರ್ರಿ. ಅವಾಗ ಸರ್ಕಾರದ ಕಪಿಮುಷ್ಟಿಯಲ್ಲಿ ಏನೂ ಇರಲ್ಲ. ಸರ್ಕಾರದವ್ರ ಜೊತೆ ಮಾತುಕತೆ ಮಾಡಿಕೊಂಡೇ ಅವರು ಪ್ರೈವೇಟೈಸೇಷನ್ಗೆ ಮುಂದಾಗ್ತಾರೆ. ಆಮೇಲೆ ಏನಾಗುತ್ತೆ, ಸರ್ಕಾರದ ಕೈಯಲ್ಲಿ ಏನೂ ಇರಲ್ಲ.